ಪಿ ಮರಕಂಡಿ ಇವರ ಕವನ ಸಂಕಲನ ತಂದು ಕೊಟ್ಟರು ನನಗೆ ಹೀಗೆ ಬಿಡುಗಡೆ ಮಾಡಬೇಕು ಅಂತ. ಸರಿ, ಅವರ ಹತ್ರ ಒಪ್ಕೊಂಡು ಹೋದ್ಮೇಲೆ ಇದ್ರ ಬಗ್ಗೆ ನಾನು ಮಾತಾಡಬೇಕಲ್ಲ ಅಂತ ಕವನ ಸಂಕಲನಗಳನ್ನು ಹೆಚ್ಚಾಗಿ ಒಂದು ಬಾರಿಗೆ ಗಬಗಬಲ್ಲಿ ಓದಲಿಕ್ಕೆ ಶುರು ಮಾಡ್ತೇನೆ ನಾನು. ಆಮೇಲೆ ನಿಧಾನವಾಗಿ ಒಂದೊಂದೇ ಕವನವನ್ನು ಓದ್ತೇನೆ. ಹಾಗೆ ಮೊದಲ ಬಾರಿಗೆ ಓದ್ತಾ ಇದ್ದ ಹಾಗೆ ನಾನೇನು ಬೆನ್ನುಡಿ ಮುನ್ನುಡಿಯನ್ನೆಲ್ಲ ಓದಿರಲಿಲ್ಲ. ಕವನಗಳಿಗೆ ಸೀದಾ ಇಳಿದೆ. ನನಗೆ ಆಶ್ಚರ್ಯ ಆಗೋಯ್ತು, ಇದೇನು ಮೊದಲನೇ ಕವನ ಸಂಕಲನ ಅಥವಾ ಎರಡನೇದಾ ಅಂತ. ಇಲ್ಲ, ಎರಡನೇದಲ್ಲ, ಇದು ಮೊದಲನೇ ಕವನ ಸಂಕಲನ ಅಂತ. ಮೊದಲನೇ ಕವನ ಸಂಕಲನ ಅನ್ನುವ ಯಾವುದೇ ಏನು ನಾವೇನೋ ನಿರೀಕ್ಷೆ ಮಾಡಿರ್ತೀವಲ್ಲ, ಏನೋ ಸ್ವಲ್ಪ ಎಳಸಾಗಿರ್ಬೋದು, ಆರಂಭದ ಹೆಜ್ಜೆಗಳು ಅಂಥದ್ದು ಯಾವುದೇ ಯಾವುದೇ ರಿಯಾಯಿತಿಯನ್ನು ವಿನಾಯಿತಿಯನ್ನು ಬೇಡದೇ ಇರುವಂತಹ ಕವನ ಸಂಕಲನ. ಇದು ತುಂಬ ಸಶಕ್ತವಾಗಿಯೇ ಬರೆದಿದ್ದಾರೆ. ಮತ್ತೊಂದು ನೋಡಿ, ಈಗ ಕಾಣುವಾಗ ಅವರಷ್ಟು ಸಂಕೋಚದಿಂದ ಹೀಗೆ ಕಾಣ್ತಾರೆ, ತುಂಬ ಮೆದು ಮಾತಿನ ವ್ಯಕ್ತಿ. ಆದರೆ ಅವರ ಕವನಗಳು ಅಷ್ಟು ಗಟ್ಟಿಯಾಗಿ, ಅವರ ಸಾಲುಗಳಲ್ಲಿ ಕೂಡ ತುಂಬ ಗಟ್ಟಿಯಾಗಿ ಆತ್ಮವಿಶ್ವಾಸದಿಂದ ಅವರು ಬರೀತಾರೆ. ಒಂದೆರಡು ಸಾಲುಗಳನ್ನು ನಾನು ಓದಿ ಹೇಳ್ತೇನೆ. ಅಪರಿಚಿತ ನಗರವೊಂದರಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಾನು ಯಾವ ನಂಬರಿನ ಬಸ್ಸು ಹತ್ತಿದರೆ ಯಲ್ಲಾಪುರಕ್ಕೆ ಹೋಗಬಹುದೆಂಬ ಗೊಂದಲದಲ್ಲಿ ನಿಂತಿರುತ್ತೇನೆ. ನನ್ನನ್ನು ನೀವೇ ಮಾತಾಡಿಸಿ ಬಸ್ ಹತ್ತಿಸಬೇಕು. ಅರೆ, ಇದೇನು ಹೇಳುತ್ತಿದ್ದಾನೆಂದು ಮುಖಗಿಚ್ಚಬೇಡಿ, ಅಂದುಕೊಂಡು ಬಿಡಿ. ಇವನ್ಯಾರೋ ಅಂತರ್ಮುಖಿ ಗಿರಾಕಿ, ಮಾತೆಲ್ಲೋ ಬಿದ್ದು ಸತ್ತಿರಬೇಕು. ಹೀಗೆ ಅವರು ತುಂಬ ಗಟ್ಟಿಯಾಗಿ ಹೇಳ್ತಾರೆ. ತಾನಾಗಿ ನಿಮ್ಮೊಂದಿಗೆ ಮಾತು ಶುರು ಮಾಡಿದಾಗ ಕಳ್ಳ ಬೆಕ್ಕಿನಂತೆ ನಿಮ್ಮ ಉಪಸ್ಥಿತಿ ಬೇಕಿದ್ದರೂ ಇಲ್ಲದಂತೆ ನಟಿಸುವ ನನ್ನ ಚಹರೆ ಗೊತ್ತಾದರೆ ದಯವಿಟ್ಟು ಅಂದುಕೊಂಡು ಬಿಡಿ, ಇವನ್ಯಾರೋ ಅಂತರ್ಮುಖಿ ಗಿರಾಕಿ, ಅಲ್ಲಲ್ಲ ಬಹಿರ್ಮುಖಿ ಪ್ರಣಯಶಿಖಿ. ಹೀಗೆ ಬರೆಯುವ ವೆಂಕಟೇಶ್ ಅವರು ತುಂಬ, ಅಂದರೆ ಅವರಿಗೆ ರಾಯಚೂರು ಕಡೆಯವರು, ಅವರ ಮಾತಿನ ಅವರ ಭಾಷೆಯ ಶೈಲಿ ಇದೆ, ಅದನ್ನು ಕೂಡ ಅವರು ಬಳಸ್ಕೊಂಡು ವಿಶಿಷ್ಟವಾದ ಕವನಗಳನ್ನು ತಂದಿದ್ದಾರೆ. ಇದರಿಂದಾಗಿ ಅವರಿಗೆ ಬೇರೆ ಎಲ್ಲರಿಗೂ ಇಲ್ಲದಂತಹ ಒಂದು ಕಾವ್ಯ ಪರಿಕರ ಅವರಿಗೆ ಸಿಕ್ಕಿದೆ. ಆ ಮೂಲಕ ಒಂದು ಲಯಬದ್ಧವಾದ ಕವನಗಳನ್ನು ಕೂಡ ಬರೆಯಬಲ್ಲರು ಅನ್ನೋದನ್ನು ಇಲ್ಲಿ ಹಲವು ಕವನಗಳಲ್ಲಿ ಸಾಬೀತುಪಡಿಸಿದ್ದಾರೆ. ಕಾಲುವ ರೀತಿಯಲ್ಲಿ, ಆಮೇಲೆ ಯಂಕನ ಕವಿತೆ ಅನ್ನೋ ಕವನ ಇದೆ. ಇವುಗಳಲ್ಲೆಲ್ಲ ಒಂದು ಲಯಬದ್ಧತೆ ಇದೆ. ಇದರಿಂದಾಗಿ ಅವರು ಗಮನ ಸೆಳೀತಾರೆ ಬೇಕು ಅಂತಲೇ ಅನ್ನಿಸ್ತದೆ. ಅಮ್ಮನ ಬಗ್ಗೆಯ ಒಂದು ಕವನ ತುಂಬ ಚೆನ್ನಾಗಿದೆ. ಹೊಲಿಗೆಯ ಮೇಲೊಂದು ಹೊಲಿಗೆ ಹಾಕುವ ಅವ್ವ ದೀರ್ಘ ಬಾಳಿಕೆ ಬರುವ ಬಟ್ಟೆಗಳಿಗೆ ಜೀವ ನೀಡುತ್ತಾಳೆ. ನುಚ್ಚಿಟ್ಟ ಪುಂಡೆ ಪಲ್ಯ ಬೇಳೆ ಸಾರು ಒಲೆಯ ಮೇಲೆ ಉಪ್ಪು ಬರಲು, ಬಿಚ್ಚಿಟ್ಟ ಬಾಳಿನಲ್ಲಿ ನಾಳೆಯೇ 100,000 ಧಕ್ಕೆ ಬರಲು ಕೂಡಲೇ ಧಾವಿಸುವವಳು ನನ್ನವ್ವ. ಸೌದೆಯನ್ನು ಹಿಂದೆ ಎಳೆದು ಒಲೆ ಉರಿ ಕಮ್ಮಿ ಮಾಡಿದಂತೆ ನನ್ನ ದುಃಖಗಳನ್ನೆಲ್ಲ ಹಿಂದೆ ಎಳೆದು ತಲೆ ಸವರಿ ಕನಸುಗಳಿಗೆ ಉಮ್ಮ ನೀಡುತ್ತಾಳೆ. ಹೊಲಿಗೆ ಯಂತ್ರದ ಮೇಲೆ ಬರೆದ ಅದರ ಕಂಪನಿ ಬ್ರ್ಯಾಂಡಿನ ಅಕ್ಷರ ಓದಲಿಕ್ಕೆ ಬಾರದಿದ್ದರೂ ಯಂತ್ರವೇ ನಾಚುವಂತೆ ನಾನಾ ಬಗೆಯ ವಸ್ತ್ರಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅಂಗಿ, ಲಂಗ, ರವಿಕೆ, ಕುಬಸಗಳ ಆಕೃತಿ ನೀಡುತ್ತಾಳೆ. ಊರ ರಾಜಕುಮಾರಿಯ ರವಿಕೆ, ಕುಪ್ಪಸ, ಓಣಿ, ಬಡಪೋರಿಯ ಲಂಗ ಚೂಡಿದಾರಗಳು ಅವ್ವನ ಕಾಲು ನೋವಿನಿಂದ ಜನ್ಮ ತಳೆದಂಥವು. ಅಮೀನಾ ಬೇಗಂ, ಆಂಟೋನಿಯ ಹೆಂಡತಿ ಕಮಲಮ್ಮ, ಹೀಗೆ ಎಲ್ಲರ ಬಟ್ಟೆಗಳನ್ನು ಒಂದೇ ಬಾಕ್ಸಿನಲ್ಲಿ ಹಾಕಿಕೊಳ್ಳುವ ಅಮ್ಮನ ರಾಟೆ ಚಕ್ರಕ್ಕೆ ಯಾವುದೇ ಭೇದವಿಲ್ಲ. ಅವರು ಬರೀತಾರೆ, ಅವತ್ತು ಗಣೇಶ ಹೇಳಿದ್ನಲ್ಲ, ಶಿವಪಾರ್ವತಿಯರಿಗೆ ನಾನು ಒಂದು ಸುತ್ತು ಬಂದೆ, ಇಡೀ ಜಗತ್ತಿಗೆ ಸುತ್ತು ಬಂದೆ ಅಂತ. ಇಲ್ಲಿ ಇವರು ಬರೀತಾರೆ, ನಾನೆಂದೂ ಅವ್ವನಿಗೆ ನಮಸ್ಕರಿಸಿಲ್ಲ. ಅವ್ವ ನನ್ನೆಲ್ಲ ಅಂಗಾಂಗಗಳಲ್ಲಿ ವಾಸಿಸುವವಳು. ಅದಕ್ಕೆ ದಿನಾಲು ನನ್ನ ದೇಹಕ್ಕೆ ನಾನೇ ನಮಸ್ಕರಿಸಿಕೊಳ್ಳುತ್ತೇನೆ. ನನಗೆ ಈ ಅಭಿವ್ಯಕ್ತಿ ಕಂಡು ಆಶ್ಚರ್ಯ ಆಯಿತು. ಅವರ ಅಭಿವ್ಯಕ್ತಿಯಲ್ಲಿ ಆ ಒಂದು ನಿರ್ಭೀತತೆ ಮತ್ತು ಅವರ ಪ್ರತಿಮಾತ್ಮಕ ಶಕ್ತಿಗಳ ಬಗ್ಗೆ ವಿಶೇಷವಾಗಿ ನನಗೆ ಆಶ್ಚರ್ಯ ಇದೆ. ಬಹುಶಃ ಇನ್ನೂ ಹೆಚ್ಚಿನದನ್ನು ಭಾಳಷ್ಟು ಅವರಿಂದ ನಿರೀಕ್ಷೆ ಮಾಡ್ಬೋದು ಅಂತ ನಾನು ಖಂಡಿತ ತುಂಬ ಭರವಸೆಯಿಂದ ಹೇಳಬಲ್ಲೆ. ಇಲ್ಲಿ ಕವನಗಳ ಬಗ್ಗೆ ಕವಿಗಳು ಯಾವಾಗಲೂ ಕೂಡ ಒಂದು ಕವಿ ಸಮಯ ಅನ್ನೋದಿದೆಯಲ್ಲ, ಕವಿ ಸಮಯ, ಒಂದು ಕವನ ಇದರ ಕರುಣೆಯಲ್ಲೇ ಬದುಕ್ತಿರ್ತಾರೆ. ಕವಿಗಳಿಗೆ ಒಂದು ಕವಿ ಸಮಯ ಅನ್ನೋದು ಕವನಗಳಿವೆ. ಮತ್ತು ಅವ್ರು ಹೇಳ್ತಾರೆ, ನಾನು ಬರೆಯುವ ಕವಿತೆ ಎಂಥ ಕವಿತೆ ಅನ್ನೋದು ಕೂಡ ಅದರಲ್ಲಿ ಅವರಿಗೆ ಒಂದು ಸ್ಪಷ್ಟತೆ ಇದೆ. ಅದರ ಬಗ್ಗೆ ಕೂಡ ಒಂದು ಅವರು ಕವನ ಬರೆದಿದ್ದಾರೆ. ನನ್ನದೆಂಥ ಕವಿತೆ ಅಂತ ಕವನ. ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ, ಬಿದ್ದವರ ನೋವಲ್ಲಿ ಪಾಲು ಬಯಸುವ, ಇದ್ದವರು ಆರಲ್ಲಿ ದಯೆಯ ಶಾಲೆ ಉಳಿಸುವ, ಆಂತರ್ಯದ ಆವರಣವ ಶುಚಿಗೊಳಿಸಲು, ಔದಾರ್ಯದ ತೋರಣವ ಮನೆಗೆ ಹಾಕಲು ಬರೆಯುತ್ತೇನೆ ನಾನು ಜಗದ ಕವಿತೆ. ಅವರಿಗೆ ವಯಸ್ಸು ಬಹುಶಃ 21 ಇರಬೇಕೇನೋ, 24 ಅಂತ. ಈ ವಯಸ್ಸಲ್ಲಿ ಅವರು ಒಂದು
ಇದೆಯಲ್ಲ, ಹೆಚ್ಚಾಗಿ ಆರಂಭದ ಕವಿತೆಗಳಿರ್ಬೋದು, ಆ ವಯಸ್ಸಲ್ಲಿ ಕೂಡ ತುಂಬಾ ವ್ಯಕ್ತಿ ಕೇಂದ್ರಿತವಾಗಿ ಬರಹಗಳಿರ್ತವೆ. ಎಲ್ಲ ನಾನು ನಂದು, ನನ್ನ ಸಮಸ್ಯೆ, ನಮ್ಮ ಸಮಸ್ಯೆಗಳು ನಮಗೆ ದೊಡ್ಡದಾಗ್ತವೆ. ಕೃತಿಯಲ್ಲಿ ಕೂಡ ಅದು ಮೂಡಿ ಬರ್ತದೆ. ಆದರೆ ಇವರ ಕೃತಿಯಲ್ಲಿ ಆ ವ್ಯಕ್ತಿ ಕೇಂದ್ರಿತತೆ ಮತ್ತು ಸಮಷ್ಟಿ ಪ್ರಜ್ಞೆ ಎರಡೂ ಕೂಡ ಒಂದು ಏಕತ್ರವಾಗಿ ಬಂದಿರೋದು ಬಹಳ ವಿಶಿಷ್ಟ. ಇದು ಆರಂಭದ ಕವನ ಸಂಕಲನದಲ್ಲೇ ಇದು ಬಂದಿದೆ. ಅವರ ಪಡಸಾಲಿ, ಈ ಸಂಕಲನಕ್ಕೆ ಶೀರ್ಷಿಕೆ ಕೊಟ್ಟಂತ ಪಡಸಾಲಿ ಕವನದಲ್ಲಿ ಪಡಸಾಲಿ ಅಂದ್ರೆ ಏನು ಅಂತ ಹೇಳ್ತಾರೆ. ಪಡಸಾಲಿ ಅಂದ್ರೆ ನಮಗೊಂದು ಮನೆಯ ಪಡಸಾಲಿ. ಇದು ಇಲ್ಲಿ ಅವ್ರು ಹೇಳ್ತಿರೋದು ಪಡಸಾಲಿ ಅಂದ್ರೆ ನಮ್ಮ ದೇಹದಲ್ಲಿ ಅದು ಏನು ಅಂತ. ಅದನ್ನು ಅವರೊಂದು ಆಧ್ಯಾತ್ಮದ ಭಾವ ತಂದು ಅದನ್ನು ಹೇಳುವ ಬಗೆ ತುಂಬಾ ಚೆನ್ನಾಗಿದೆ. ಅವ್ರು ಇಡೀ ಕವನ ಅವರೇ ಓದ್ಲಿ. ನಾನು ಒಂದೇ ಒಂದು ಪಡಸಾಲಿಗೆ ಒಂದು ವ್ಯಾಖ್ಯಾನ ಕೊಡುವ ಒಂದು ಪ್ಯಾರವನ್ನಷ್ಟೇ ಓದ್ತೇನೆ. ಮೆಲುವಾತೆ ಬಾಗಿಲು, ಜಾಲರಿಗಳ ಮಧ್ಯೆ ಒಳಿತು ಕೆಡುಕನ್ನು ಸೋಸಿ ಕಳಿಸಿದರೆ ಕಿಟಕಿ, ಅದು ನಮ್ಮಾತ್ಮದ ಗಳಿಕೆ. ಆತ್ಮದ ಪ್ರಜ್ಞೆ ಎಲ್ಲ ಇಲ್ಲಿ ಬರ್ತದೆ. ಅಡುಗೆ ಮನೆ ಇರುವುದು ಅಲ್ಲ ಬರೀ ಕಾಯಿ ಪಲ್ಯ ಹೆಚ್ಚಲು, ಸಹಿಸಿಕೊಂಬರಾರು ನಿನ್ನ ಹೊರತು ನಮ್ಮ ಹಾಡುಪಾಡು. ಮಹಾನ್ ಯೋಗಿಯೇ ನೀನು, ಬಚ್ಚಲು ಮಾಳಿಗೆ ಮೇಲೆ ಮಲಗುವ ಬುದ್ಧನು. ಬಚ್ಚಲು ಮಾಳಿಗೆ ಮೇಲೆ ನಮ್ಮ ಆತ್ಮ ಎಲ್ಲಿರುತ್ತೆ ಅದನ್ನು ಅವ್ರು ಹೇಳ್ತಾರೆ. ಬಚ್ಚಲು ಮಾಳಿಗೆ ಮೇಲೆ ಮಲಗುವ ಬುದ್ಧನು ಸರಿಸಿದ ಗಬಾಕಲಿಯ ಬೆಳಕಿಂದಿ, ಪ್ರೇಮವು ದೇವರ ಮನೆ, ಪ್ರೇಮವು ದೇವರ ಮನೆ. ಇವರೆಲ್ಲರೂ ಸೇರಿ ಉಣ್ಣುವ ಉಡುವ ಸ್ಥಳವೇ ಪಡಸಾಲೆ. ಹೀಗೆ ಬರುವ ಈ ಕವಿಗೆ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಮಾನವತೆ ಮತ್ತೊಂದು ಪ್ರೀತಿ, ಇದುವೇ ಎಲ್ಲದಕ್ಕೂ ಒಂದು ಅಂತಿಮ ಸೂತ್ರ ಅನ್ನೋ ಒಂದು ನಂಬಿಕೆ ಇದೆ. ಈ ನಂಬಿಕೆಯಲ್ಲಿ ಅವರು ಬರೀತಿದ್ದಾರೆ. ಮತ್ತೊಂದು ತುಂಬ ಸಹಜವಾಗಿ ಅವರು ಬರೀತಿದ್ದಾರೆ. ನಮಗೆ ಅನಿಸಿದಾಗ ಬರೆದಂಥ ಕವನಗಳಿಗೂ ಅಂತ ಸಹಜವಾಗಿ ನಮಗೆ ಅನ್ನಿಸ್ತದೆ. ಈ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಊರಿನ ಸ್ನೇಹಿತರು, ಹಿರಿಯ ಗೆಳೆಯರು ಹಾಗೂ ದೂರದ ಊರಿನ ಪುಸ್ತಕ ಸಂಖ್ಯೆ ನೋಡಕ್ಕೆ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ಪಡಸಾಲಿ ಬಿಡುಗಡೆಯಾಗಿ ಒಂದು ಅಂದರೆ ಹೊರಗೆ ತಂದು ಒಂದು 5 to 6 ಮಂತ್ ಆಯಿತು. ನಾನು ಸ್ಟಾರ್ಟಿಂಗ್ ನಾನು ಕವಿತೆ ಬರೋ ಸ್ಟಾರ್ಟ್ ಮಾಡಿದ್ದು 7ನೇ ಕ್ಲಾಸ್ ಅಂತ ಅನ್ಕೊತೀನಿ. ಅದಕ್ಕೂ ಮುಂಚೆ ಏನಂದರೆ ಕೋತ್ನಾಳ್ ಅಂತ ನಮ್ಮ ಊರಿಂದ ಒಂದು 12 ಕಿಲೋಮೀಟರ್ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ಸಲ ಏನಾಯಿತು, ನಾನು ಚಿತ್ರಕಲೆ ಮಾಡ್ತಾರೆ ಪ್ರತಿಭಾ ಕಾರಂಜಿ ಅಂತ ಹೋಗಿದ್ದೆ. ಅಲ್ಲಿ ಹೋದಾಗ ಏನಾಯಿತು, ಯಾರೋ ಒಂದು ಚುಟುಕು ಒಂದು 3 ಚುಟುಕುಗಳನ್ನ ನಾನು ಓದಿದ್ದೆ. ಯಾವುದೋ ಒಂದು ಮ್ಯಾಗ್ಝಿನಲ್ಲಿ ಪ್ರಕಟ ಆಗಿದೆ 3 ಚುಟುಕು. ಯಾರೋ ವಿದ್ಯಾರ್ಥಿ ಬಂದರು, ಅದನ್ನು ನಾನು 3 ಚುಟುಕುಗಳನ್ನ ನಾನೇ ಬರ್ಕೊಂಡು ಅದನ್ನು ನಾನು ಸ್ಕೂಲಲ್ಲಿ ನಾನೇ ಬರ್ದಿದ್ದಂತ ಸುಳ್ಳು ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ಚೆನ್ನಾಗಿ ಬರ್ದಿದ್ದೀಯಪ್ಪ, ನನಗೆ ಒಳಗೆ ಖುಷಿ ಆಗ್ತದೆ. ಸುಳ್ಳು ಅವಾಗ ಕೃತಕವಾಗಿ ನಾಟಕೀಯವಾಗಿ ನಾನು ಅದು ಒಪ್ಕೋಬೇಕಾಗ್ತದೆ. ಒಂದು ಸಹಜವಾಗಿತ್ತು ಆ ಒಂದು ಏಜಲ್ಲಿ 5ನೇ ಕ್ಲಾಸಲ್ಲಿ ಬರ್ಬರ್ತಾ ಏನಾಯಿತು, ಇಷ್ಟೇನಪ್ಪ 3 ಬರ್ದಿದ್ದೀಯ ತಿಳ್ಕೊ ಅಂತಂದ್ರೆ, ಇಲ್ಲ ಸರ್ ಏನೋ ಬರ್ದಿದ್ದೀನಿ. ಅಲ್ಲಿ ಏನು ಮಾಡೋದು, ಸುಳ್ಳು ಹೇಳಿ ನಾನು ಮುಂದೆ ಅಂತ ಹೇಳ್ಬಿಟ್ಟಿದ್ದೀನಿ, ಈಗ ಏನು ಮಾಡೋದಂತ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದೆ. ನಮ್ಗೆ ಏನಾದರೂ ಬರಿಬೇಕಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯಿತು ನಮಗೆ. ಈಗ ಪುಸ್ತಕದಲ್ಲಿ ನಾವು ಪಠ್ಯಪುಸ್ತಕ ಇರ್ತಾವಲ್ಲ ನಮ್ಮ ಟೆಕ್ಸ್ಟ್ ಬುಕ್ಗಳು, ಅದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಅಂತ ಇರ್ತದೆ, ಹೆಚ್ಚಿನ ಓದಿಗಾಗಿ ಅಂತ ಇರುತ್ತೆ. ಅಲ್ಲಿ ಕೆಲವೊಂದು ಪುಸ್ತಕ ಕೊಟ್ಟಿದ್ದಾರೆ, ಕುವೆಂಪು ಅವರ ಪಾಂಚಜನ್ಯ. ಆದರೆ ಏನೋ ಒಂದು ನಾನು ಅಲ್ಲಿ ಅದು ಯಾಕೆ ಕೊಟ್ಟಿದ್ದಾರೆ ಅದೇನು ಅಂತ 7ನೇ ಕ್ಲಾಸ್ ಏನು ಆ ಟೈಮ್ ಥಿಂಕ್ ಮಾಡಿದೆ. ಅದರಲ್ಲಿ ಒಂದೊಂದು ಬುಕ್ಸನ್ನ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಂದ್ರೆಯವ್ರು ಸಿಕ್ಕಿದ್ರು. ನಾನು ಪಠ್ಯಪುಸ್ತಕಗಳನ್ನ ಓದಿದ್ದೆ. 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ನಮ್ಮ ಸ್ಟ್ಯಾಂಡರ್ಡ್ ಬಿಟ್ಟು ನಾನು 10ನೇ ಕ್ಲಾಸ್ವರೆಗೂ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಕವಿತೆಗಳು ಪದ್ಯಗಳನ್ನ ಅಷ್ಟೇ ಓದೋದು, ಅರ್ಥ ಆಗ್ತಾ ಇರಲಿಲ್ಲ, ಜಸ್ಟ್ ಲಯ ಇರುತ್ತೆ. ಈಗ ತಗೊಳ್ಳಿ, ಕುವೆಂಪು ಅವ್ರು ತಗೊಳ್ಳಿ, ಬರೋಳಾದಿ ಕಾಳಿಯು ರುದ್ರಭದ್ರ ಕಾಳಿಯು, ಚಂಡಿ ಚಾಮುಂಡಿ, ಮತ್ತು ಮುಗಿಲ ಮಾರಿಗೆ ರಾಗರತ್ಯ. ಈಗ ಬೇಂದ್ರೆಯವ್ರದ್ದು ಅರ್ಥ ಆಗಲ್ಲ, ಸುಮ್ಮನೆ ಲಯ ಇರುತ್ತೆ, ಹಂಗೆ ಓದ್ಕೊಂಡು ಹೋಗುತ್ತಂತ ಸುಮ್ಮನೆ ಓದೋದು. ಅದು ಆಮೇಲೆ ಬರ್ತಾ ಏನಾಯಿತು, ಆ ಸುಳ್ಳು ಹೇಳ್ಬಿಟ್ನೆಲ್ಲ ಬರೀ ಸ್ಟಾರ್ಟ್ ಮಾಡಿದೆ. ನನ್ನದೇ ಆಗ್ತಕ್ಕಂಥ ಚುಟುಕುಗಳನ್ನ ಬರೆದೆ, ಕೆಲವೊಂದು ಪತ್ರಿಕೆಗಳನ್ನು ಕಳಿಸಿದೆ, ಬಟ್ ಎಲ್ಲೂ ಪ್ರಕಟ ಆಗಲಿಲ್ಲ. ಈಗಲೂ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿಲ್ಲ. ಬಟ್ ಆಮೇಲೆ ನನಗೆ ನಾನು 10ನೇ ಕ್ಲಾಸು ವ್ಯಾಸಂಗ ಮಾಡೋಕ್ಕೆ ಮಸ್ತಿಯಲ್ಲಿ ಹೋದಾಗ ಅಲ್ಲಿ ಕೆಲವೊಬ್ಬರು ಕವಿಗಳ ಪರಿಚಯ ಆದರು, ಕಾವ್ಯ ಕಮ್ಮಟಗಳನ್ನ ಮಕ್ಕಳ ಕಮ್ಮಟಗಳನ್ನ ಮಾಡಿದರು. ಅಲ್ಲಿಂದ ಏನೋ ಒಂದು ಇನ್ಫಾರ್ಮೇಷನ್ ತೊಗೊಂಡೆ. ಆಮೇಲೆ ಹೆಚ್ಚೆಚ್ಚು ಪುಸ್ತಕಗಳನ್ನ ಅಂದರೆ ಜಾಸ್ತಿ ಏನು ಓದಿಲ್ಲ, ನನ್ನ ಹತ್ರ ಇರೋ ಬುಕ್ಸ್ಗಳನ್ನ ಡಿಪಿಕಾಗಿ ಓದ್ತಾ ಇರ್ತೀನಿ. ನಾನು ಜಾಸ್ತಿ ತೊಗೊಂಡಿಲ್ಲ, ನನ್ನ ಪದ್ಯಗಳು ಓದೋದಂದರೆ ಇಷ್ಟ. ಅಲ್ಲಿಂದ ನಾನು ಸ್ಟಾರ್ಟ್ ಆಯಿತು. ಅದಾದಮೇಲೆ
ನಾವುಗಳನ್ನೆಲ್ಲ ಕೂತು ಬುಕ್ ಮಾಡ್ಬೇಕಂತ ನನಗೆ ಯಾವಾಗ ಅನ್ಸಿತ್ತು ಅಂದರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಈ ಕವಿತೆಗಳನ್ನು ಓದ್ತಾ ಇರ್ತಾರೆ, ಆ ಬಂಡಾಯ ಆ ಕವಿತೆಗಳಿರ್ಬೋದು, ಅವೆಲ್ಲ ನನ್ನನ್ನು ಈ ಒಂದು ಸಾಮಾಜಿಕ ಒಂದು ಮಾನವೀಯ ದೃಷ್ಟಿಯದು ಕುವೆಂಪರ ಪೂರ್ಣ ಇದು ವಿಶ್ವ ಮಾನವ ಸಂದೇಶ ಅವೆಲ್ಲ ತಿಳ್ಕೊಂಡಾಗ ಈ ಒಂದು ವೈಚಾರಿಕತೆ ಆ ಒಂದು ಬೇಸ್ ಆಗಿರ್ಬೋದು ಅಥವಾ ಸರಳ ಪದ್ಯಗಳಾಗಿರ್ಬೋದು, ಲಾಲಿತ್ಯ ಇರೋ ಪದ್ಯಗಳಾಗಿರ್ಬೋದು, ಅವುಗಳನ್ನೆಲ್ಲ ಓದಿದಾಗ ನನಗೆ ಅನಿಸ್ತು ನಾನು ಬರೀಬೇಕು ಅನಿಸ್ತು. ಎಲ್ಲೋ ಪ್ರಕಟ ಆಗದ ಬೇಸ್ ಹಾಕಿದ್ರು, ಬಟ್ ಅದು ಸಹಜ ಅನ್ಕೋತೀನಿ ಆ ಏಜಲ್ಲಿ. ಬಟ್ ಅವೆಲ್ಲ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಕೆಲವರು ಹಿರಿಯರ ಪರಿಚಯ ಆಯಿತು. ಆಮೇಲೆ ಅವರೆಲ್ಲ ಪರಿಚಯದಿಂದ ನಮಗೆ ಅವ್ರನ್ನೇನು ನಾವು ಮಾತಾಡ್ಸಲ್ಲ, ಬಟ್ ಅವ್ರ ಲೇಖನ ಓದೋದಷ್ಟೇ ಪರಿಚಯ. ಅವ್ರು ನೋಡಿಲ್ಲ ಅಂದ್ರೂ ಒಂದು ಕುವೆಂಪು ನಾನು ನೋಡಿಲ್ಲ, ಅವ್ರು ನನಗೆ ಭಾಳ ಇಷ್ಟ. ಅವ್ರು ನೋಡಿರೋ ತನಕ ಫೀಲು, ಅವ್ರು ನಮ್ಮ ಮುಟ್ಟಾಜ ಅಂತ ಈಗ ಅನ್ಕೊಂಡ್ರು ಆ ಥರ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಕವಿತೆಗಳನ್ನ ಕೂಡಿಟ್ಟೆ. ಒಂದು ಫಸ್ಟ್ ಅಟೆಂಪ್ಟಲ್ಲಿ ನಾನು ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಕಳಿಸ್ದೆ. ಫಸ್ಟ್ ಅಟೆಂಪ್ಟಲ್ಲಿ ಅದು ಸೆಲೆಕ್ಟ್ ಆಯಿತು. ಅವ್ರು ನನ್ನ ಪ್ರೋತ್ಸಾಹನ ಕೊಟ್ಟು ಕನ್ನಡ ಸರ್ಕಾರ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರ ಅವ್ರಿಗೆ ಭಾಳ ನೆನೆಸ್ಕೊಳ್ತೇನೆ. ಮತ್ತು ಆಮೇಲೆ ಎಲ್ಲ ಹಿರಿಯರಾಗಿರ್ಬೋದು, ನನ್ನ ಪುಸ್ತಕ ಬೆಂಗಳೂರಿಗೆ ಬಂದು ಕೊಟ್ಟ ಪ್ರೊಫೆಸರ್ TL ಸರ್ ಆಗಿರ್ಬೋದು, ಅವರು ನಾನು ಹಿಂಗೆ ಸರ್ ಈಗ ಒಂದು ಬುಕ್ ಬರೆದಿದ್ದೀನಿ ಸರ್, ಅದು ಮುಂದೆ ಬರ್ಕೊಡಿ ಅಂತ ಕೇಳಿದೆ ಅವ್ರನ್ನ ನಾನು. ಏನು ಬಿಸಿಯಾಗಿದ್ರು, ಬಟ್ ಒಪ್ಕೊಂಡು ಆದಮೇಲೆ ಬರೆದಾದ್ಮೇಲೆ ಹೇಳ್ರು ನಾನು ತಪ್ಕೊಳ್ಬೇಕಂತ ಅನಿಸ್ತಾ ಇದ್ದಪ್ಪ ಇವೆಲ್ಲ ಓದಿ ನಾನು ಅಂತಂದರು. ಇಂಥವ್ರ ವಿದ್ಯಾರ್ಥಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಇವರೆಲ್ಲ ಪ್ರೋತ್ಸಾಹ, ಅನಂತಣ್ಣ ಆಗಿರ್ಬೋದು, ಇದೆಲ್ಲ ಓದಿ ನಮಗೆ ರಿಯಾಕ್ಟ್ ಮಾಡ್ತಾರಲ್ಲ, ಅದೊಂದು ಏನೋ ಒಂದು ಖುಷಿ. ಅದರಿಂದ ನಾನು ಹೆಚ್ಚು ಬರೆದಿದ್ದೀನಿ ಅಂತ ಹೇಳ್ಬೋದು. ಜಾಸ್ತಿ ಏನು ಓದಿಲ್ಲ ನಾನು, ಬಟ್ ಓದ್ತಾ ಇದ್ದೀನಿ. ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ಈ ಬೆಂಗಳೂರು ನಮ್ಮ ಪುಸ್ತಕ ಬೆಂಗಳೂರು ಬರ್ಕೊಳ್ತಕ್ಕಂಥ ಮಹಾಂತೇಶ್ ಮಸ್ತಿ ಸರ್, ಜಿಲ್ಲಾ ಕಸಪ ನಿಕಟಪೂರ್ವ ಅಧ್ಯಕ್ಷರು, ಅವ್ರನ್ನ ನೆನೆಸ್ಕೊಳ್ತೀನಿ. ಮತ್ತು ನನ್ನ ಕಾವ್ಯ ಸ್ಫೂರ್ತಿಗೆ ಕಾರಣೀಕರ್ತರಾದ ಡಾಕ್ಟರ್ ರಾ ಬೇಂದ್ರೆಯವರು, ಕುವೆಂಪುರವರು, ಜಯಂತ್ ಕಾಕಿಣಿಯವರು, ಮತ್ತು MR ಕಮಲಾ ಮೇಡಮ್ ಅವರು, ಹೀಗೆ ಅನೇಕ ಹಿರಿಯರು ಅವರೆಲ್ಲ ನನ್ನ ಮಾರ್ಗದರ್ಶನ ಮಾಡಿದ್ದಾರೆ. MR ಕಮಲಾ ಮೇಡಮ್ ಅವರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ರು. ನನಗೆ ಡೌಟ್ ಆಯ್ತು, ನಾನು ಬರೆಯೋ ಕಾವ್ಯಗಳು ನನ್ನ ಕಾವ್ಯನಲ್ವ ಕವಿತೆನಲ್ಲ ನನಗೆ ಡೌಟ್ ಇತ್ತು. ಅದು ಈಗ ಅದೇ ಅದೇ ಬರ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಕಮಲಾ ಮೇಡಮ್ ಹೇಳ್ತೀನಿ, ಇದು ಕವಿತೆ ಕಣಾಯ ಅಂದ್ಬಿಟ್ಟು ಅದನ್ನು ನಾನು ತುಂಬ ವಿನಯವಾಗಿ ತಗೊಂಡೆ. ಕಮಲಾ ಮೇಡಮ್ ಅವ್ರು ಎಲ್ಲಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಊರಿನ ಹಿರಿಯ ಸ್ನೇಹಿತರು, ಅಣ್ಣವರು ಎಲ್ಲರೂ ಬಂದಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಪುಸ್ತಕ ಬಿಡುಗಡೆ ಮಾಡಿಕೊಡ್ತಕ್ಕಂಥ ವಿದ್ಯಾರ್ಥಿ ಮೇಡಮ್ಗೂ ಮತ್ತು ಸೊರಮೂರು ಜಯರಾಮ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಅನಂತಣ್ಣ ಮತ್ತು ವೀರಪುತ್ರ ಶ್ರೀನಿವಾಸ್ ಸರ್ ಅವರು ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಪರವಾಗಿ ಹಾಗೂ ನನ್ನೆಲ್ಲ ಊರಿನವ್ರ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. ಇತ್ತೀಚೆಗೆ ಕವಿಗಳ ಮೇಲೆ ಭರವಸೆ, ನಂಬಿಕೆ ಎಲ್ಲದನ್ನು ಕಳ್ಕೊಂಡಿದ್ದಾರೆ. ವೆಂಕಟೇಶ್ ಮಾತಾಡಬೇಕಾದ್ರೆ ನನ್ನ ಕವಿತೆಗಳಿಗೆ ಕಾವ್ಯಕ್ಕೆ ಸ್ಫೂರ್ತಿ ರಾ ಬೇಂದ್ರೆ, ಕುವೆಂಪು ಅಂತ ಹೇಳಬೇಕಾದ್ರೆ ಅವನ್ನ ನಂಬೋದು ಅಂತ ಅನಿಸ್ತೀವಿ. ಯಾಕಂತಂದರೆ ಇವತ್ತಿನ ಕವಿಗಳಿಗೆ ಸ್ಫೂರ್ತಿನ ಫೇಸ್ಬುಕ್. ಸೊ ಅಂಥವ್ರ ನಡುವೆ ಚಿಗುರು. ಹಾಗಾಗಿ ಅವನ್ನ ಖಂಡಿತ ನಂಬೋದು. ವೇದಿಕೆ ಮೇಲೆ ಕೂತ್ಕೊಂಡು ನೀವು ಒಂದೆರಡು ಮಾತಾಡಬೇಕು ಅಂತೇಳಿ ನನಗೆ ಕಟ್ಟಾಕಿದ್ದಾರೆ. ಬೇಡಪ್ಪ, ದೊಡ್ಡವರೆಲ್ಲ ಇದ್ದಾರೆ, ಅವರು ಮಾತಾಡ್ತಾರೆ ಅಂತೇಳಿ ನನಗೆ ಕವಿತೆಗಳನ್ನ ಅಥವಾ ಕವಿತೆಗಳ ಬಗ್ಗೆ ಓದಿ ನಂತರದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಕವಿತೆಯ ಶೀರ್ಷಿಕೆ ಗಾಯ ಮಾಡಿದಾಗ ಸುಗ್ಗಿ. ಅವ್ವ ಹತ್ತಿ ಬಿಡಿಸುತ್ತಾಳೆ, ಬಿಸಿಲು ಬಟ್ಟೆ ನೇಯುತ್ತದೆ. ಅವ್ವ ಹತ್ತಿ ಬಿಡಿಸುತ್ತಾಳೆ, ಬಿಸಿಲು ಬಟ್ಟೆ ನೇಯುತ್ತದೆ. ಮಕ್ಕಳೆಲ್ಲ ಬ್ಲೇಸರ್ ಅಂಗಿಯ ಗುಂಡಿ ಹಾಕುತ್ತಲೇ ಹೊರಬರುತ್ತಾರೆ. ಅವ್ವ ಜೋಳದ ತೆನೆ ಕೊಯ್ದು ರೊಟ್ಟಿ ಮುದ್ದೆ ಕಟ್ಟಿದಾಗೆಲ್ಲ ಜಗತ್ತು ಒಂದು ಗಳಿಗೆ ತೇಗುತ್ತದೆ. ಅವ್ವ ಜೋಳದ ತೆನೆ ಕೊಯ್ದು ರೊಟ್ಟಿ ಮುದ್ದೆ ಕಟ್ಟಿದಾಗೆಲ್ಲ ಜಗತ್ತು ಒಂದು ಗಳಿಗೆ ತೇಗುತ್ತದೆ. ಹೊಟ್ಟೆಗೆ ಗುಣಾಕಾರದ ಮಗ್ಗಿ ಸಲೀಸಾಗುತ್ತದೆ. ಅವ್ವ ಅಂಗಿ ತೊಟ್ಟು ಸೀರೆಯ ಕಚ್ಚೆ ಕಟ್ಟಿ ಭತ್ತದ ಮಡಿಯಲ್ಲಿ ನಿಂತಾಗ ಶಿವಗೌರಿಯಂತೆ ಕಾಣುತ್ತಾಳೆ. ಸಾಲು ಸಾಲಾಗಿ ಹಸಿರು ತ್ರಿಶೂಲ ನೆಲಕ್ಕೆ ಚುಚ್ಚುತ್ತಾ ಸಾಗುತ್ತಾಳೆ. ಅವ್ವ ಸಜ್ಜೆ ಮುರಿಯುತ್ತಾ ಕೈಗೆ ಕುಡುಗೋಲು ಹರಿದಾಗ
ಭೂಮಿ ಬಿರುಕು ಬಿಡುತ್ತದೆ, ಗಾಯ ಮಾಯ್ದ ಹಾಗೆಲ್ಲ ಮಳೆಗಾಲ ಸುದ್ದಿ. ಬಟವಾಣೆಯ ಸುಖವನ್ನು ಬವಣೆಗಳು ಕಸಿಯುತ್ತದೆ, ಮತ್ತೆ ನಾಳೆಯ ನಸುಕಿಗೆ ನೆಲುವಿನ ಮೊಸರು ಬುತ್ತಿ ಸೇರುತ್ತದೆ, ನೋವುಗಳೆಲ್ಲ ಉಂಡು ಮಲಗುತ್ತವೆ. ಎಂಥ ಹೇಳ್ತಾರೆ. ಬಹಳಷ್ಟು ಜನ ಕವಿತೆಗಳ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ತಳಸ್ಪರ್ಶಿ, ಸೂಕ್ಷ್ಮ ಸಂವೇದನಾಶೀಲತೆ ಹೀಗೆಲ್ಲ ಮಾತಾಡ್ತಾರೆ. ಹಾಗೆಲ್ಲ ಮಾತಾಡೋದಕ್ಕಿಂತ ಇಂಥ ಕವಿತೆಗಳನ್ನು ಓದೋದು ಬೆಟರ್ ಅಂತ ನನಗನ್ಸುತ್ತೆ. ಆ ಕಾರಣಕ್ಕಾಗಿಯೇ ಈ ವೇದಿಕೆ ಮೇಲೆ ಆ ಥರ ಪುಸ್ತಕ ಬಿಡುಗಡೆಯನ್ನು ಮಾಡಿಸ್ತೀವಿ. ಯಾಕಂತಂದರೆ ಇಂಥ ಒಳ್ಳೆಯ ಯುವ ಕವಿ ಎಲ್ರಿಗೂ ಪರಿಚಯ ಆಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ಬಿಡುಗಡೆಯಾದಂಥ 2 ಪುಸ್ತಕಗಳು ಕೂಡ ನಮ್ಮ ವೀರಲೋಕ ಬುಕ್ ಸ್ಟಾಲಲ್ಲಿ ಲಭ್ಯ ಇದೆ. ದಯವಿಟ್ಟು ಎಲ್ಲರೂ ಕೊಂಡು ಓದಿ ಸಹಕರಿಸಿ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದು ಪುಸ್ತಕಗಳನ್ನು ಬಿಡುಗಡೆ ಮಾಡಿಕೊಟ್ಟಂತಹ ವಿದ್ಯಾರಶ್ಮಿ ಮೇಡಮ್ ಅವರಿಗೆ, ಹಾಗೆ ಕೃತಿಯ ಲೇಖಕಿಯಾದಂಥ ಸರ್ವಮಂಗಳ ಜಯರಾಮ್ ಅವರಿಗೆ, ಅವರ ಕೃತಿಯ ಬಗ್ಗೆ ಮಾತಾಡಿದಂತಹ ರುಕ್ಮಿಣಿ ಮೇಡಮ್ ಅವರಿಗೆ, ಮತ್ತು ಪಡಸಾಲಿಯ ವೆಂಕಟೇಶ್, ಮತ್ತು ಹಾಗೆ ಇವತ್ತು ಅಬ್ದುಲ್ ರಶೀದ್ ಸರ್ ತುಂಬ ಬ್ಯುಸಿ, 2 ಕಡೆ ಡಬಲ್ ಆ್ಯಕ್ಟಿಂಗ್ ಮಾಡಬೇಕಾದ ಕಾರಣದಿಂದ ನಿರ್ಗಮಿಸಿದರು ವೇದಿಕೆಯಿಂದ. ಅವ್ರಿಗೂ ಕೂಡ